ಸ್ನೇಹಿತರೆ, ನಮ್ಮ ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ದೂರದಿಂದ ಬಂದಿರೋ ಶಶಿಕುಮಾರ್ ಅವರೇ ಮತ್ತು ಈವರೆಗೆ ನಮ್ಮ ಅಕಾಡೆಮಿಯ ಉಪನ್ಯಾಸಕರಾದಂತಹ ತರಬೇತುದಾರರಾದಂತಹ ಧನಂಜಯ ರಾಮಚಂದ್ರ ಅವರು ನಿಮ್ಮನ್ನು ಉದ್ದೇಶಿಸಿ ಭಾಳ ಭಾವಪೂರ್ಣವಾಗಿ ಮಾತಾಡಿದ್ದಾರೆ. ಅವರು ಈಗ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅನಿಹಿಲೇಷನ್ ಆಫ್ ಕಾಸ್ಟ್ ಅಂತ ಒಂದು ಪುಸ್ತಕವನ್ನು ಓದಿ ಚಾರ್ಜ್ ಆಗ್ಬಿಟ್ಟಿದ್ದಾರೆ ಅವರು. ಆ ಪುಸ್ತಕ ಯಾರೇ ಓದಿದ್ರು ಚಾರ್ಜ್ ಆಗ್ಬಿಡ್ತಾರೆ, ಆ ಥರ ಇದೆ ಪುಸ್ತಕ. ಅದು ನೀವು ಓದಿದ್ದೀರೇನು? ನೀವು ಯಾರೇ ಓದಿ ಫುಲ್ ಚಾರ್ಜ್ ಆಗ್ಬಿಡ್ತಾರೆ, 100% ಬ್ಯಾಟ್ರಿ ಫಿಲ್ ಆಗ್ಬಿಡ್ತದೆ, ಆ ಥರ ಇದೆ ಪುಸ್ತಕ. ಅದು 1936ನೇ ಇಸ್ವಿಯಲ್ಲಿ ಬರೆದಿದ್ದವರು. ತುಂಬ ಚೆನ್ನಾಗಿದೆ, ಭಾಳ ಎಕ್ಸಲೆಂಟ್. ಆಮೇಲೆ ಒಂದು ಸಬ್ಜೆಕ್ಟನ್ನು ಎಷ್ಟು ಆಂಗಲಲ್ಲಿ ನೋಡ್ಬೋದು ಅದನ್ನು ಆ ಥರ ನೋಡ್ತಾರೆ ನೀವು. ಅದಕ್ಕೆ ಒಂದು ರೀತಿ ಅದೊಂಥರ ಅದನ್ನ ಈಕ್ವಲೇ ಮಾಡೋಕ್ಕಾಗಲ್ಲ ಬೇರೆ ಪುಸ್ತಕಗಳು, ಆ ಥರ ಚೆನ್ನಾಗಿದೆ. ಅದು ಭಾಳ ಅದ್ಭುತ. ಅನಿಹಿಲೇಷನ್ ಆಫ್ ಕಾಸ್ಟ್ ಅಂತ ನೀವು ಬಿಡುವಾದಾಗ ಓದ್ಬೋದು, ಯಾರ್ಯಾದರೂ ಓದ್ಬೋದು. ಆಮೇಲೆ ಭಾರತದ ಸಮಸ್ಯೆಗಳಿದ್ದಾವಲ್ಲ, ಸಮಸ್ಯೆಗಳು ಅಂದರೆ ಕಾಯಿಲೆ, ದೇಹಕ್ಕೆ ಹತ್ತದಂಥ ಒಂದು ಕಾಯಿಲೆ ಥರ ಭಾರತಕ್ಕೆ ಹತ್ತದಂಥ ಒಂದು ದೊಡ್ಡ ಕಾಯಿಲೆ ಜಾತಿ ವ್ಯವಸ್ಥೆ. ಈಗ ನಾವು ಏನಾದರೂ ಹುಷಾರು ತಪ್ಪಿದಾಗ ನಾವು ವೈದ್ಯರ ಬಳಿಗೆ ಹೋಗ್ತೀವಿ. ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತಗೋತೀವಿ. ಆ ಚಿಕಿತ್ಸೆ ತಗೊಂಡ್ಮೇಲೆ ನಾವು ನಾರ್ಮಲ್ಗೆ ಆರಾಮಾಗಿ ಖುಷಿಯಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಅಲ್ವೇ? ಹಂಗೆ ಭಾರತಕ್ಕೆ ಹತ್ತಿರುವಂಥ ಒಂದು ಕಾಯಿಲೆ ಅದು ಜಾತಿ ಪದ್ಧತಿ ಅಂತ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಏನು? ಅದು ಟ್ರೀಟ್ಮೆಂಟ್ ಕೊಡಬೇಕಾದವ್ರು ಯಾರು? ಮತ್ತು ಅದನ್ನು ಟ್ರೀಟ್ಮೆಂಟ್ ಮಾಡ್ದೇನೆ ಮೀನ್ಸ್ ಅದನ್ನು ಹುಷಾರು ಮಾಡ್ದೇನೆ ಭಾರತ ದೇಶ ಹೆಂಗೆ ಚೆನ್ನಾಗಿರುತ್ತೆ? ಹೆಂಗೆ ಚೆನ್ನಾಗಿರೋಕ್ಕೆ ಹೆಂಗೆ ಆಗುತ್ತೆ? ಸಾಧ್ಯ ಇಲ್ಲ. ಸಿಂಪಲ್ ಲಾಜಿಕ್ ಅಲ್ವಾ ಅದು? ಎಲ್ಲರೂ ಒಂದು ಕ್ರೈಸಿಸ್ ಇದೆ ಅಂದರೆ ಆ ಕ್ರೈಸಿಸ್ನ ಮ್ಯಾನೇಜ್ ಮಾಡಿದ್ರೆ ನೀವು ಆ ಏರಿಯಾ ಚೆನ್ನಾಗಿರೋಕ್ಕಾಗಲ್ಲ. ಅದು ದೇಹ ಆಗ್ಬೋದು ಅಥವಾ ದೇಶ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಅದನ್ನು ಮ್ಯಾನೇಜ್ ಮಾಡಬೇಕಲ್ಲ, ಅದು ಕ್ಲಿಯರ್ ಮಾಡಬೇಕಲ್ಲ. ಕ್ಲಿಯರ್ ಮಾಡಬೇಕಾದವ್ರು ಯಾರು? ಇದು ದೊಡ್ಡ ಪ್ರಶ್ನೆ. ಅದನ್ನು ಅವರು ಆ ಬುಕ್ಕಲ್ಲಿ ಚರ್ಚೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನೀವು ನಿಮ್ಮ ನಾಲೆಡ್ಜು ಭಯಂಕರ ಅನ್ನೋಷ್ಟು ಚೆನ್ನಾಗಿ ಹೆಚ್ಚಾಗುತ್ತೆ. ಅದನ್ನು ಓದಿದ್ರೆ ನೀವು ಓದ್ಬೋದು. ಏನು ಒಂದು 120 ಪೇಜ್ ಇದೆ ಎಲ್ಲ ಸೇರಿ. ಕಾಸ್ಟ್ಸ್ ಇನ್ ಇಂಡಿಯಾ ಆ್ಯಂಡ್ ಅನಿಹಿಲೇಷನ್ ಆಫ್ ಕಾಸ್ಟ್ಸ್ ಅಂತ ಎರಡು ಸೇರಿ ಒಂದು ಬುಕ್ ಇದೆ. ಅದು ಮೊದಲನೇ ಸಂಪುಟದಲ್ಲಿದೆ. ನಿಮಗೆ ಬುಕ್ಸ್, ಒರಿಜಿನಲ್ ಬುಕ್ಸ್ ನಿಮಗೆಲ್ಲ ಸಿಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಷ್ ಮಾಡಿರೋದು. ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಪಬ್ಲಿಷ್ ಮಾಡಿರೋಂಥ ಪುಸ್ತಕ. ಅವ್ರದ್ದು ಒಟ್ಟು ಸುಮಾರು ಒಂದು 21 ಸಂಪುಟಗಳು ಪಬ್ಲಿಷ್ ಆಗಿದೆ. ಅದರಲ್ಲಿ ಫಸ್ಟ್ ಸಂಪುಟದಲ್ಲೇ ಕಾಸ್ಟ್ ಇನ್ ಇಂಡಿಯಾ ಮತ್ತು ಅನಿಹಿಲೇಷನ್ ಆಫ್ ಕಾಸ್ಟ್ ಇದ್ದಾವೆ. PDF ಆ ಥರ ಇದೆ, ನಿಮಗೆ ನೀವು ನೋಡ್ಬೋದು. ಆಮೇಲೆ ಅದರ ಟ್ರಾನ್ಸ್ಲೇಷನ್ ಕೂಡ ಭಾಳಷ್ಟು ಜನ ಮಾಡಿದ್ದಾರೆ. ಕನ್ನಡದಲ್ಲಿ ನೀವು ಓದಬೇಕು ಅಂದ್ರೆ ಅದರ ಟ್ರಾನ್ಸ್ಲೇಷನ್ ತುಂಬ ಜನ ಮಾಡಿದ್ದಾರೆ. ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಇರಲಿ, ನಾನು ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಾನು ಯಾಕೆ ಇದನ್ನು ಹೇಳ್ಬೇಕಾಯ್ತು ಅಂದರೆ ಧನಂಜಯ ಅವರು ಚಾರ್ಜ್ ಆಗಿರೋದು ನೋಡಿ. ಆಮೇಲೆ ಆ ಬುಕ್ನ ನಾನು ಸುಮಾರು ಸರಿ ಓದಿದ್ದೀನಿ. ನಾನು PhD ಮಾಡೋ ಟೈಮಲ್ಲೂ ಓದಿದ್ದೀನಿ, ಅದು ಮಧ್ಯದಲ್ಲೂ ಓದಿದ್ದೀನಿ, ಮನೆಯೂ ಓದಿದೆ. ಧನಂಜಯ ಅವರೇ ಓದ್ತಾ ಇದ್ರಲ್ಲ, ನಾನು ಓದೋಣ ಅಂತ ಓದಿದೆ. ಅದು ಭಾಳಷ್ಟು ಖುಷಿ ಅನ್ನಿಸ್ತು. ಮತ್ತು ತುಂಬ ಬೇರೆ ಬೇರೆ ಒಳಗುಗಳೆಲ್ಲ ಸಿಕ್ತು ನನಗೂ ಕೂಡ. ಇರಲಿ, ನನಗೆ ಟೈಮ್ ಇಲ್ಲ ಇವತ್ತು. ನಾನು ಸುಮಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕಾಗಿದೆ. ಹಾಗಾಗಿ ನಾನು ಈಗ 10 ಗಂಟೆಗೆ ಬಿಡಲೇಬೇಕು. ಅದರಿಂದ
ಒಂದು 10 ನಿಮಿಷ ಬ್ರೀಫ್ ಮಾಡಿಬಿಡ್ತೀನಿ. ಟೈಟಲ್ ನಿಮಗೆ ಆಧುನಿಕ ಭಾರತ ಮತ್ತು ಅಂಬೇಡ್ಕರ್ ಅಂತ ವಿಷಯವನ್ನು ಹಾಕಿದ್ದೀವಿ. ಇವತ್ತಿನ ವಿಷಯ ಆಧುನಿಕ ಭಾರತ ಮತ್ತು ಅಂಬೇಡ್ಕರ್. ಸೊ ಇವತ್ತು ಭಾರತ ಮಾಡರ್ನೈಸ್ ಆಗಿದೆ ಅಂದರೆ ಅಥವಾ ಆಧುನೀಕರಣ ಆಗಿದೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಎಷ್ಟು ಅನ್ನೋದು ನಮಗೆ ಗೊತ್ತಾಗಬೇಕು. ಇವತ್ತು ಭಾರತ ಮಾಡರ್ನೈಸ್ ಆಗಿದೆ, ಆಧುನಿಕ ಆಗಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬರ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ. ಸೊ ನೀವು ಅವರ ಹೋರಾಟವನ್ನು ನೀವು ಗಮನಿಸಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟನ ಗಮನಿಸಿದ್ರೆ ಅವರು ಏನಕ್ಕೆ ಹೋರಾಟ ಮಾಡಿದ್ರು ಅನ್ನೋದು ಮುಖ್ಯವಾದಂಥ ಕ್ವಶನ್. ಏನಕ್ಕೆ ಹೋರಾಟ ಮಾಡಿದ್ರು? ಇದಕ್ಕೆ ನೀವು ಪ್ರಶ್ನೆ ಕೇಳಿದ್ರೆ ನೀವು 100 ಜನ 100 ಉತ್ತರ ಹೇಳ್ತೀರ, ಆ ಥರ ಇದೆ. ಈಗ ಗಾಂಧಿಯವರು ಏನಕ್ಕೆ ಹೋರಾಟ ಮಾಡಿದ್ರು ಅಂತ ನೀವು ಕೇಳ್ಬಿಟ್ರೆ ಟಕ್ಕನೆ ಹೇಳ್ಬಿಡ್ತೀರ ಸ್ವಾತಂತ್ರ್ಯಕ್ಕೆ ಅಂತ. ನೀವು ಹಂಗೆ ಅಂಬೇಡ್ಕರ್ ಯಾತಕ್ಕೆ ಹೋರಾಟ ಮಾಡಿದ್ರು ಅಂದರೆ ನೀವು ಒಂದು ವರ್ಡಲ್ಲಿ ಹೇಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ, ಆ ಥರ ಇದೆ. ಸೊ ನೋಡಿ, ಈಗ ಬ್ರಿಟಿಷರ ಕೈನಲ್ಲಿದ್ದಂತಹ ಭಾರತ ದೇಶವನ್ನು ನಾವು ಬಿಡಿಸ್ಬೇಕು, ನಮ್ಮ ಕೈಗೆ ತಗೋಬೇಕು ಅನ್ನೋದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಅಭಿಲಾಷೆ ಆಗಿತ್ತು. ಕರೆಕ್ಟಾ? ಬ್ರಿಟಿಷರ ಕೈಲಿರೋ ಭಾರತನ ಅವರಿಂದ ಬಿಡಿಸಿ ಅವನ್ನ ಓಡಿಸಿ ಆ ದೇಶನ ನಾವು ಅದಂದ್ರೆ ಅದರ ಅಡ್ಮಿನಿಸ್ಟ್ರೇಷನ್ ನಾವು ಕೈ ತಗೋಬೇಕು, ಆಯ್ತಾ? ಬಟ್ ಗಮನಿಸಿ ನೀವು, ಈ ರೀತಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಂತಹ ಎಲ್ಲ ಜನರು ಅಥವಾ ಮೆಜಾರಿಟಿ ಜನರು ಯಾವ ವರ್ಗಗಳಿಂದ ಬಂದವರಾಗಿದ್ದರು? ಅವರು ಮೇಲ್ವರ್ಗದಿಂದ ಬಂದವರಾಗಿದ್ದರು ಅಥವಾ ಕೆಳವರ್ಗದಿಂದ ಬಂದವರಾಗಿದ್ರ? ಎಲ್ಲರೂ ಮೇಲ್ವರ್ಗದವರೇ ಆಗಿದ್ರು. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಅದಕ್ಕೆ ಅಂಬೇಡ್ಕರ್ ಅವ್ರಿಗೆ ಭಯ ಏನು ಅಂದರೆ, ಸೊ ಈ ಕೆಳವರ್ಗದ ಬಹಳಷ್ಟು ಜನರನ್ನ ಶೋಷಣೆ ಮಾಡಿರೋರು ಯಾರು ಇಲ್ಲಿವರೆಗೆ? ಮೇಲ್ವರ್ಗದವರು. ಇವ್ರಿಗೆ ಎಜುಕೇಶನ್ ಕೊಡ್ದೇನೆ, ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ದೇನೆ, ಇವ್ರಿಗೆ ಈಕ್ವಾಲಿಟಿ ಕೊಡ್ದೇನೆ, ಕುಡಿಯೋಕ್ಕೆ ನೀರು ಕೊಡ್ದೇನೆ, ಇವ್ರನ್ನ ತುಂಬ ಕೀಳಕ್ಕೆ ಕಂಡು ಇವ್ರಿಗೆ ತುಂಬ ದೌರ್ಜನ್ಯ ಮಾಡಿ, ಇವ್ರಿಗೆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡಿ, ಇಷ್ಟೆಲ್ಲ ಮಾಡಿರೋದು ಸಹಜವಾಗಿ ಅಪ್ಪರ್ ಕಾಸ್ಟ್ ಅಂತ ನಾವೇನು ಕರಿತೀವಿ ಅವರು. ಈಗ ಅದೇ ಜನರ ಕೈಗೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಪವರ್ ಸಿಕ್ಕಿದ್ರೆ ಏನಾಗ್ಬೋದು ಅಲ್ವಾ? ಈಗ ಸ್ವಾತಂತ್ರ್ಯದ ಹೆಸರಲ್ಲಿ ಮತ್ತೆ ಅದೇ ಜನ ರೂಲಿಂಗ್ ಕ್ಲಾಸ್ ಆಗ್ತಾರೆ, ಮತ್ತೆ ಅದೇ ಜನ ಪವರ್ಗೆ ಬರ್ತಾರೆ ಅಂದರೆ ಏನಾಗ್ಬೋದು? ಇದು ಆತಂಕ ಡಾಕ್ಟರ್ ಅಂಬೇಡ್ಕರ್ ಅವರು. ಅದಕ್ಕೆ ಅವರ ಒಂದು ಪ್ಲಾನ್ ಏನಂದರೆ, ಸೊ ಬ್ರಿಟಿಷರು ಇಂಡಿಯಾಕ್ಕೆ ಇಂಡಿಪೆಂಡೆಂಟ್ ಕೊಡುವಾಗ ಅಥವಾ ಸ್ವಾತಂತ್ರ್ಯ ಕೊಡುವಾಗ ಈ ವರ್ಗಗಳಿಗೂ ಸ್ವಾತಂತ್ರ್ಯ ಸಿಗಬೇಕು. ಯಾರಿಂದ? ಇವರಿಂದ ಅಂತ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕಾಳಜಿಯಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದು ತಪ್ಪ ಅಂತ ಇದನ್ನ ನೀವು ಗಮನಿಸ್ಬೇಕು. ಸೊ ಬ್ರಿಟಿಷರು ದೇಶಕ್ಕೆ ಇಂಡಿಪೆಂಡೆನ್ಸಿ ಕೊಡುವಾಗ ಇವರ ಇಂಡಿಪೆಂಡೆನ್ಸಿ ಏನು ಅದೇನಾಗಬೇಕು ಅಂತ. ಆಮೇಲೆ ಇವರು ಶೋಷಣೆಗೊಳಗಾಗಿದ್ದು ಬ್ರಿಟಿಷರಿಂದ ಅಲ್ಲ, ಇವರು ಶೋಷಣೆಗೊಳಗಾಗಿದ್ದು ತಮ್ಮ ಸ್ವದೇಶದವರಿಂದನೇ ಶೋಷಣೆಗೊಳಗಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಬಿಡುಗಡೆ ಆಗ್ಬೇಕಲ್ಲ. ಸೊ ಇವರು ಬಿಡುಗಡೆ ಆಗ್ಬೇಕಾದ್ರೆ ಸೊ ಇವ್ರಿಗೆ ಈಕ್ವಲ್ ರೈಟ್ಸ್ ಬೇಕು. ಆದರೆ ಎಸ್ಪೆಷಲಿ ಇಂಪಾರ್ಟೆಂಟ್ ಆಗಿ ಇವರಿಗೆ ಎಜುಕೇಶನ್ ಬೇಕು. ಸೊ ಅದಕ್ಕೆ ಬಾಬಾ ಸಾಹೇಬರು ಕಾನ್ಸಂಟ್ರೇಟ್ ಮಾಡಿದ್ರು. ಸೊ ಅಷ್ಟೇ ಅಲ್ಲ, ಆವತ್ತಿನ ಒಂದು ಶಾಸನ ಸಭೆಗಳಲ್ಲಿ ಇವರು ಮೆಂಬರ್ಗಳಾಗುವಂಥ ಚಾನ್ಸ್ ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅದನ್ನೇ ಫೋಕಸ್ ಮಾಡಿದ್ರು. ಸೊ ಇವ್ರಿಗೂ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಅಂತದ್ದೆಲ್ಲ ಸಿಕ್ಕಿದ್ರೆ ಇವರು ಅಸೆಂಬ್ಲಿಗಳಲ್ಲಿ ಹೋಗಿ ವಾಯ್ಸ್ ಮಾಡ್ತಾರೆ, ಅವ್ರಿಗೊಂದು ರಾಜಕೀಯ ಪ್ರಜ್ಞೆ ಬರುತ್ತೆ ಅಂತ ಬಾಬಾ ಸಾಹೇಬರು ಫೋಕಸ್ ಮಾಡಿದ್ರು ಅದಕ್ಕೆ. ಆಮೇಲೆ ಎಲ್ಲ ನೌಕರಿಗಳಲ್ಲಿ ಈಗ ನಿಮಗೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಿತ್ತು, ತುಂಬ ದೌರ್ಜನ್ಯ ಆಗ್ತಿತ್ತು. ಆದರೆ ದೌರ್ಜನ್ಯಗಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಯಾಕಂದರೆ ಪೊಲೀಸ್ ಸ್ಟೇಷನ್ ಇದ್ದವರೆಲ್ಲರೂ ಸಹಿತವಾಗಿ ಅವರು ಮೇಲ್ವರ್ಗದವರೇ ಆಗಿದ್ರು. ಹಾಗೆ ಇವ್ರು ದೌರ್ಜನ್ಯ ನ್ಯಾಯ ಸಿಗುತ್ತೆ. ಅದಕ್ಕೆ ಆಗ ಅಂಬೇಡ್ಕರ್ ಥಿಂಕ್ ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ಲೂ ಸಹಿತ ದಲಿತರು ಈಕ್ವಲ್ ಪಾರ್ಟಿಸಿಪೇಷನ್ ಇದ್ದರೆ ಆಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಹಾಗಾಗಿ ಅವ್ರಿಗೆ ಎಂಪ್ಲಾಯ್ಮೆಂಟಲ್ಲೂ ಸಹಿತ ಜಸ್ಟಿಸ್ ಸಿಗಬೇಕು, ಈಕ್ವಲ್ ಆಪರ್ಚುನಿಟಿ ಸಿಗಬೇಕು. ಅದಕ್ಕೆ ಫೋಕಸ್ ಮಾಡಿದ್ರು ಅಂಬೇಡ್ಕರ್ ಅವರು. ಆಮೇಲೆ ಭಾರತದಲ್ಲಿ ರಾಜಪ್ರಭುತ್ವ ಇದೆ, ರಾಜಪ್ರಭುತ್ವ ಇತ್ತು. ಅವಾಗೆಲ್ಲ ರಾಜರು ಅಂದರೆ ತುಂಬ ರೆಸ್ಪೆಕ್ಟ್ ಇತ್ತು. ಸೊ ಡೆಮೋಕ್ರಸಿ ಆದರೆ, ಪ್ರಜಾಪ್ರಭುತ್ವ ಆದರೆ ಆಗ 1 man is equal to 1 vote, 1 vote is equal to 1 value ಸಿಸ್ಟಮ್ ಬರ್ತದೆ. ಅಂಥ ಸಂದರ್ಭ ಬಂದಾಗ ಎಲ್ಲರೂ ಈಕ್ವಲ್ ಆದಂಥ ಒಂದು ರೈಟ್ಸ್ ಬರ್ತದೆ. ಆಗ ಇವರು ಸಹಿತ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅದಕ್ಕೆ ಫೋಕಸ್ ಮಾಡಿದ್ರು ಅಂಬೇಡ್ಕರ್ ಅವರು.
ಇದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ ಅಲ್ವಾ. ಈ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದಕ್ಕೆಲ್ಲ ಫೋಕಸ್ ಮಾಡಿದ್ರು. ಆಮೇಲೆ ಮಹಿಳೆಯರ ಒಂದು ಉದ್ಧಾರ, ಕಾರ್ಮಿಕರ ಉದ್ಧಾರ, ಇದಕ್ಕೆ ಅವರು ಹೆಚ್ಚು ಫೋಕಸ್ ಮಾಡಿದ್ರು. ನೀವು ಗಮನಿಸಬೇಕಾದ್ರೆ 1918ನೇ ಇಸ್ವಿಯಿಂದ ಅವ್ರ ಹೋರಾಟ ಪ್ರಾರಂಭ ಆಗುತ್ತೆ. 1956ಕ್ಕೆ ಕೊನೆ ಆಗುತ್ತದೆ, ಡಿಸೆಂಬರ್ 6ಕ್ಕೆ. ಸೊ 18ರಿಂದ 56ನೇ ಇಸ್ವಿ ನೀವು ಲೆಕ್ಕ ಹಾಕಿ ಎಷ್ಟು ವರ್ಷ ಆಗುತ್ತೆ. ಅದು ಮಧ್ಯದಲ್ಲಿ ಮತ್ತೆ ಅವರು ಸ್ವಲ್ಪ ಲಂಡನ್ಗೆ ಹೋಗಿದ್ದುಂಟು ಸ್ಟಡೀಸ್ಗೆ ಅಂತ, ಮಧ್ಯದಲ್ಲಿ ಹೋಗಿ ಬಂದಿದ್ದಾರೆ ಕೆಲವು ವರ್ಷಗಳ ಕಾಲ. ಅದು ಬಿಟ್ಟರೆ 18ರಿಂದ ನೀವು ಕೌಂಟ್ ಮಾಡ್ಬೋದು. ಅಷ್ಟು ವರ್ಷಗಳ ಅವಧಿಯಲ್ಲಿ ಅವರು ಇಷ್ಟು ಕೆಲಸನ ಮಾಡಿದ್ದಾರೆ, ಇದಕ್ಕೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಆಯ್ತಾ? ನೋಡಿ, ಇದರಲ್ಲಿ ನಾನು ಒಂದು 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತೀನಿ ನಿಮಗೆ. ಈಗ ಡಾಕ್ಟರ್ ಅಂಬೇಡ್ಕರ್ ಅವರು ಹೋರಾಟ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂಡಿಯಾದ ಲಿಟ್ರಸಿ ರೇಟ್ ತುಂಬ ಕಡಿಮೆ ಇತ್ತು. ಒಂದು 5-6% ಇತ್ತು ಅಷ್ಟೇ ಲಿಟ್ರಸಿ ರೇಟ್. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಯಾರಷ್ಟೇ ಓದ್ತಾ ಇದ್ರು ಅಂತ. ಆಗ ಎಲ್ರಿಗೂ ಓದಬೇಕು ಮತ್ತು ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಎಂಪ್ಲಾಯ್ಮೆಂಟಲ್ಲಿ ಸಿಗಬೇಕು. ಇದಕ್ಕೆಲ್ಲ ಬಾಬಾ ಸಾಹೇಬರು ಬ್ರಿಟಿಷ್ ಜೊತೆ ಮಾತಾಡಿ, ಅವ್ರ ಜೊತೆ ಮನವಿಗಳು ಕೊಟ್ಟು, ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಾತಾಡಿ, ಅದು 1935 ಆ್ಯಕ್ಟಲ್ಲಿ ಇಂಪ್ಲಿಮೆಂಟ್ ಆಗೋಂಗೆ ಮಾಡಿದ್ದಾರೆ ಅವರು. ನೀವು 1935 ಆ್ಯಕ್ಟ್ನ ನೋಡಿಬೇಕಾದ್ರೆ ನಿಮಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಅಷ್ಟೆಲ್ಲ ಡೀಟೇಲಾಗಿ ಬರೆದಿಲ್ಲ, ಆದರೆ ಇದೆ 1935 ಆ್ಯಕ್ಟಲ್ಲೇ ನಿಮಗೆ ಮತದಾನದ ಹಕ್ಕು ಬಂದಿದೆ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಇವರಿಗೆ ರಿಸರ್ವೇಷನ್ ಕೊಡುವಂಥ ಸಿಸ್ಟಮ್ ಕೂಡ ಬಂದಿದೆ. 1935 ಆ್ಯಕ್ಟಲ್ಲೇ, ಸ್ವಾತಂತ್ರ್ಯ ಬರೋಕ್ಕೆ ಮೊದಲೇ. ಇಮ್ಯಾಜಿನ್ ಮಾಡಿ ನೀವು. ಸೊ ಡಾಕ್ಟರ್ ಅಂಬೇಡ್ಕರ್ ಅವರು ಆಗ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಡೆಮೋಕ್ರಸಿ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ವೋಟ್ ಸಿಸ್ಟಮ್ ಭಾರತದಲ್ಲಿ ಇಂಪ್ಲಿಮೆಂಟ್, ವಯಸ್ಕ ಮತದಾನ ಪದ್ಧತಿ ಬರೋದ್ರ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಅಲ್ಲಿವರೆಗೆ ವೋಟ್ ಹಾಕೋಕ್ಕೆ ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತು ಯಾರು ಎಜುಕೇಟೆಡ್ಸ್ ಇದ್ರು, ಪದವೀಧರಿದ್ರು, ಅವ್ರಿಗಷ್ಟೇ ವೋಟ್ ಹಾಕೋ ಸಿಸ್ಟಮ್ ಇತ್ತು ಭಾರತದಲ್ಲಿ. ಎಲ್ಲರಿಗೂ ವೋಟ್ ಹಾಕೋ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ವೋಟ್ ಹಾಕಬೇಕು ಅನ್ನುವಂಥ ಒಂದು ಬಗ್ಗೆ ಫಸ್ಟ್ ಅಂಬೇಡ್ಕರ್ ವಾಯ್ಸ್ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಫಾದರ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ ಹಿಸ್ಟ್ರಿಯಲ್ಲಿ. ಭಾರತದಲ್ಲಿ ಪ್ರಜಾಪ್ರಭುತ್ವ ಬರೋಕ್ಕೆ ಅವರೇ ಮೂಲ ಕಾರಣ, ಅಂಬೇಡ್ಕರ್ ಅವರೇ ಮೂಲ ಕಾರಣ. ಈ ರೀತಿ ಕೆಲಸ ಮಾಡಿದ್ದಾರೆ. ಆಮೇಲೆ ನಿಮಗೆ ನೆನಪಿರಲಿ, 1942ಇಂದ 1946ವರೆಗೆ ಅವರು ಬ್ರಿಟಿಷ್ ಗೌರ್ಮೆಂಟಲ್ಲಿ ಅವರು ಮಿನಿಸ್ಟರ್ ಆಗಿದ್ದರು. ಅದರಲ್ಲಿ ಅವರು 3-4 ಖಾತೆಗಳನ್ನ ನಿಭಾಯಿಸ್ತಾ ಇದ್ದರು. 3-4 ಖಾತೆಗಳನ್ನ ಅವರು ನೀರಾವರಿ ಇಲಾಖೆಯನ್ನು ನೋಡ್ಕೊಂಡಿದ್ದಾರೆ. ಆಮೇಲೆ ಎಲೆಕ್ಟ್ರಿಸಿಟಿ ಬೋರ್ಡ್ನ ಅವರು ನೋಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ. ಆಮೇಲೆ ಕಾರ್ಮಿಕರ ಒಂದು ಇಂಟ್ರೆಸ್ಟ್ಗೆ ಕೆಲಸ ಮಾಡಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಆದಂಥ ಸಂದರ್ಭ. ಸೊ ಆ ಟೈಮಲ್ಲಿ ಬಹಳಷ್ಟು ಪಾಲಿಸಿಗಳನ್ನ ಮಾಡಿದ್ದಾರೆ. ಏನು ಪಾಲಿಸಿಗಳು ಮಾಡಿದ್ದಾರೆ? ನಿಮಗೆ ಕಾರ್ಮಿಕರಿಗೆ, ಭಾರತದ ಕಾರ್ಮಿಕರ ಕಂಡೀಷನ್ ಹೆಂಗಿತ್ತು ಅಂತ ನೀವು ನೋಡೋದಾದರೆ, ಅವರು ಒಂದು ರೀತಿ ಹೆಚ್ಚು ಕಡಿಮೆ ಜೀತಗಾರರ ಥರನೇ ಇತ್ತು. ಅವ್ರಿಗೆ ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು ಅಂತ ಇರಲಿಲ್ಲ. ಆಮೇಲೆ ಅವ್ರಿಗೆ ಭದ್ರತೆ ಇರಲಿಲ್ಲ. ಅವ್ರಿಗೇನಾದರೂ ಗಾಯ ಆದರೆ, ಅವ್ರೇನಾದ್ರು ಸತ್ತರೆ, ಆಮೇಲೆ ಅವ್ರಿಗೆ ಮಕ್ಕಳು ಮರಿ ಯಾವ ಏಜಲ್ಲಿ ಕೆಲಸ ಮಾಡಬೇಕು, ಇದೇನು ಕಾನೂನು ಇಲ್ಲದಂಥ ಕಾಲದಲ್ಲಿ ಫಸ್ಟ್ ಪಾಲಿಸಿಗಳನ್ನ ಮಾಡಿದ್ದೆ ಡಾಕ್ಟರ್ ಅಂಬೇಡ್ಕರ್. ಆ ಸಂದರ್ಭದಲ್ಲಿ ಇವ್ರಿಗೆ 8 ಗಂಟೆ ಡ್ಯೂಟಿ ಇರಬೇಕು, ಮಕ್ಕಳು ಕೆಲಸ ಮಾಡಬಾರ್ದು, ಮಹಿಳೆಯರು ಗರ್ಭಿಣಿಯರಾಗಿದ್ದರೆ ಅವ್ರಿಗೆ ಹೆರಿಗೆಗೆ ಹೋದರೆ ರಜೆ ಕೊಡಬೇಕು, ಭತ್ಯೆ ಕೊಡಬೇಕು, ಈ ಥರದ ಹೆಲ್ತ್ ಸೌಲಭ್ಯ ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಈ ಥರದ್ದೆಲ್ಲ ಫಸ್ಟ್ ಪಾಲಿಸಿಗಳನ್ನ ಕಾರ್ಮಿಕರಿಗೆ ಅಂತ ಮಾಡಿದ್ದೇನೆ ಡಾಕ್ಟರ್ ಅಂಬೇಡ್ಕರ್ ಆ ಪೀರಿಯಡಲ್ಲಿ. ಅದು ತುಂಬ ಮುಖ್ಯ. ಸೊ ಭಾರತ ಆಧುನಿಕಗೊಳ್ಳೋದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ಮಾಡರ್ನೈಸ್ ಆಗೋಕ್ಕೆ. ಆಮೇಲೆ ಅವರು ಹಿಂದೂ ಕೋಡ್ ಬಿಲ್ ಅಂತ ಒಂದು ಪ್ರಿಪ್ರೇಷನ್ ಮಾಡಿದ್ರು, ನಿಮಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಹಿಂದೂ ಕೋಡ್ ಬಿಲ್, ಆ ಹಿಂದೂ ಕೋಡ್ ಬಿಲ್ ಅನ್ನೋದು ಮಹಿಳೆಯರ ಸಮಾನತೆಗಾಗಿ ಪ್ರಿಪೇರ್ ಮಾಡಿದಂಥ ಬಿಲ್. ಅದು ಬಿಫೋರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಇನ್ನೂ ಅಂಗೀಕಾರ ಆಗೋಕ್ಕೂ ಮೊದಲೇನೆ ಮಾಡಿದ್ರು ಅವರು. ಅದರಲ್ಲಿ ಮಹಿಳೆಯರಿಗೆ ಅವ್ರಿಗೆ ತಮ್ಮ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ, ಮತ್ತು ಈ ಗಂಡ ಬೇಡ ಅಂದರೆ ಅವನ್ನ ಬಿಡುವ ಸ್ವಾತಂತ್ರ್ಯ, ಪುನರ್ವಿವಾಹ ಆಗೋ ಸ್ವಾತಂತ್ರ್ಯ, ಅವರಿಗೆ ಆಸ್ತಿಯ ಹಕ್ಕು, ಮತ್ತು ದೌರ್ಜನ್ಯ ಆದರೆ ಅವರು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಪಡೆಯುವಂಥ ಹಕ್ಕು, ಅದೆಲ್ಲ ಇತ್ತು ಹಿಂದೂ ಕೋಡ್ ಬಿಲ್ಲಲ್ಲಿ. ಸೊ ಅದಕ್ಕೆ ಅವತ್ತಿನ ಎಲ್ಲ ಸಂಪ್ರದಾಯಸ್ಥ ಎಂಪಿಗಳು, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಎಂಪಿಗಳೇನೆ ವಿರೋಧ ಮಾಡಿದ್ರು ಅದಕ್ಕೆ. ಇವ್ರ ಸ್ವಾತಂತ್ರ್ಯದ ವ್ಯಾಖ್ಯಾನ ಎಷ್ಟು ಚಿಕ್ಕದಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ ನೀವು. ಇವ್ರಿಗೆ ಸ್ವಾತಂತ್ರ್ಯ ಅಂದರೆ ಬ್ರಿಟಿಷಿಂದ ಪವರ್ ತಗೊಳ್ಳೋದಷ್ಟೇ ಸ್ವಾತಂತ್ರ್ಯ. ಭಾರತೀಯರು ಹೆಂಗಾದ್ರೂ ಸಾಯ್ಬೋದು ಅಂತ
ಅಲ್ವಾ? ಸ್ವಾತಂತ್ರ್ಯ 50% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ನೀವು ಅವ್ರಿಗೆ ಲಿಬರೇಟ್ ಮಾಡಿದ್ರೆ ಯಾವ ಸಿಮೆ ಸ್ವಾತಂತ್ರ್ಯ ಅಲ್ವಾ? 50% ಪಾಪ್ಯುಲೇಷನ್, ಮಹಿಳೆಯರ ಪಾಪ್ಯುಲೇಷನ್, ನೀವು ಅವ್ರಿಗೆ ಕೂಡ ಅಡುಗೆ ಮನೇಲಿ ಕೂಡ ಹಾಕಿ ಅವ್ರಿಗೆ ದೌರ್ಜನ್ಯ ಮಾಡಿ ಅವ್ರನ್ನ ಬಾಲವಿಧವೆಯರ ಪಟ್ಟ ಕಟ್ಟಿ ಎಷ್ಟು ಜನ ಹೆಣ್ಣು ಮಕ್ಕಳು ಹೆಂಗೆ ನಶಿಸಿ ಹೋಗಿದ್ದಾರೆ ಭಾರತ ದೇಶದಲ್ಲಿ, ಎಲ್ಲ ವರ್ಗದ ಹೆಣ್ಮಕ್ಳು. ಸೊ ಅವ್ರಿಗೆ ನೀವು ವಿಮೋಚನೆ ಮಾಡಿದಾಗ, ಪಾಲಿಸಿ ಮಾಡಿದಾಗ ಒಪ್ಕೊಳ್ಳಿಲ್ಲ, ಬಹಳಷ್ಟು ಜನ ಒಪ್ಕೊಳ್ಳಿಲ್ಲ. ಅದು ಚರ್ಚೆಗೆ ಬರಲಿಲ್ಲ ಪಾರ್ಲಿಮೆಂಟಲ್ಲಿ. ಬಟ್ ಇವತ್ತು ಅದು ಇಂಪ್ಲಿಮೆಂಟ್ ಆಗಿದೆ, ಇವತ್ತೆಲ್ಲ ಜಾರಿಗೆ ಬಂದಿದ್ದಾವೆ. ಅಂಬೇಡ್ಕರ್ ಅವರು ಎಷ್ಟೋ ಸರಿ ಹೇಳಿದ್ದಾರೆ, ನನ್ನ ಈ ಪಾಲಿಸಿನ ನೀವೆಲ್ಲ ಈಗ ವಿರೋಧ ಮಾಡ್ತೀರಾ ನಂಗೆ ಗೊತ್ತು, ಬಟ್ ಇದು ಒಂದಲ್ಲ ಒಂದು ನೀವು ಒಪ್ಪಲೇಬೇಕಾಗುತ್ತೆ, ಇದನ್ನ ಇದು ಜಾರಿಗೆ ಬಂದೇ ಬರ್ತದೆ ಅಂತ ಹೇಳಿದ್ರು. ಅದೆಲ್ಲ ಇಂಪ್ಲಿಮೆಂಟ್ ಆಗಿದೆ ಇವತ್ತು. ಸೊ ಹೀಗೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ 15/4 ಆರ್ಟಿಕಲ್ಗಳು ಏನು ಹೇಳ್ತವೆ ಅಲ್ವಾ? ಸೊ ಶಿಕ್ಷಣದಲ್ಲಿ ಅವ್ರಿಗೆ ಈಕ್ವಲ್ ಅಪರ್ಚುನಿಟಿ ಬರಬೇಕು ಅಂತ ಹೇಳ್ತದೆ 15/4. 16/4 ಏನು ಹೇಳ್ತದೆ? ಉದ್ಯೋಗದಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಹೇಳ್ತದೆ. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು? ಅದೊಂದು ಶಾಲೆ ಆಗಿರಲಿ, ಅದೊಂದು ಆಸ್ಪತ್ರೆ ಆಗಿರಲಿ, ಅದೊಂದು ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿ ಆಗಿರಲಿ, ಅಲ್ಲಿ ಎಲ್ಲ ವರ್ಗದವರ ಪಾರ್ಟಿಸಿಪೇಷನ್ ಇರಬೇಕು ಅಂತ. ದಟ್ ಈಸ್ ರಿಯಲ್ ಡೆಮೋಕ್ರಸಿ ಅಂತ. ಯಾರೋ ವಿದ್ಯಾವಂತರು ಜಾಸ್ತಿ ಓದಿದರೆ ಅಂತ ಒಬ್ಬರೇ ಆಳ್ವಿಕೆ ಮಾಡಿದ್ರೆ ಉಳಿದವ್ರು ನ್ಯಾಯ ಸಿಗುತ್ತೆ ಅಲ್ವಾ? ಈ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತವನ್ನು ಆಧುನೀಕರಣಗೊಳಿಸಲಿಕ್ಕೆ, ಮಾಡರ್ನೈಸ್ ಮಾಡಲಿಕ್ಕೆ ಈ ಥರ ಕೆಲಸ ಮಾಡಿದ್ದಾರೆ. ಆಮೇಲೆ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ದೇಹದಲ್ಲಿ ಯಾವುದಾದ್ರೂ ಒಂದು ಆರ್ಗನ್ ಕೆಟ್ಟು ಇನ್ನು ಉಳಿದು ಇಡೀ ದೇಹ ಚೆನ್ನಾಗಿರೋಕ್ಕಾಗುತ್ತಾ? ನೋಡ್ರಿ ಸೈನ್ಸ್ ಹೆಂಗಿದೆ ಅಂತ. ಕರೆಕ್ಟ್ ತಾನೆ? ಇಡೀ ದೇಹದಲ್ಲಿ ಯಾವ್ದಾದ್ರು ಒಂದು ಆರ್ಗನ್ ಕೆಟ್ಟರೆ ನಿಮ್ಗೆ ಈ ಉಳಿದ ಆರ್ಗನ್ಗಳು ನೆಟ್ಟಿಗಿರಕ್ಕಾಗಲ್ಲ. ಒಂದು ಸಣ್ಣ ಹಲ್ಲು ಆದ್ರೆ ಎಷ್ಟು ತಲೆನೋವು ಗೊತ್ತಾ? ಹಂಗೆ ನೀವು ಭಾರತದಲ್ಲಿ ಯಾವ್ದಾದ್ರು ಒಂದು ವರ್ಗನ ನೆಗ್ಲೆಕ್ಟ್ ಮಾಡಿ, ಅದನ್ನ ಬಿಟ್ಟು ನೀವು ಇನ್ನೂ ಉಳಿದಂತೆ ಉದ್ಧಾರ ಮಾಡ್ತೀನಿ ಅಂದ್ರೆ ಅದು ಆಗದೇ ಇರೋ ಮಾತದು ಅಂತ. ಹಂಗಾಗಿ ಆ ಥರದ ಎಲ್ಲ ವರ್ಗಗಳಿಗೆ ಈಕ್ವಲ್ ಆದಂಥ ಅಪರ್ಚುನಿಟಿ ಸಿಗಬೇಕು ಅಂತ ಫೈಟ್ ಮಾಡಿದಂಥವ್ರು, ಸ್ಟ್ರಗಲ್ ಮಾಡಿದಂಥವ್ರು ಡಾಕ್ಟರ್ ಅಂಬೇಡ್ಕರ್. ಅವರ ಈ ಥರದ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮೀಡಿಯಾದವರ ವ್ಯಾಖ್ಯಾನ ಏನಾಗಿತ್ತು ಅಂದರೆ, ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಅವರು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಯಾವುದೋ ಕೆಲವು ನಿರ್ದಿಷ್ಟ ಜಾತಿಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರು ದೇಶದ್ರೋಹಿ. ಅವರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಇವರು ನೋಡಿದ್ರೆ ಕೆಲವು ನಿರ್ದಿಷ್ಟ ಜಾತಿಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಹಂಗಾಗಿ ಇವರು ದೇಶದ್ರೋಹಿಗಳು. ಈ ಆರ್ಗ್ಯುಮೆಂಟ್ನ ಒಪ್ಬೋದಾ? ಒಪ್ಪಕ್ಕಾಗುತ್ತಾ? ಸಾಧ್ಯವೇ ಇಲ್ಲ ಅಲ್ವಾ? ಅದೊಂಥರ ಎಕ್ಸ್ಟರ್ನಲ್ ಆದಂಥ ಇಂಡಿಪೆಂಡೆನ್ಸಿ, ಇದೊಂಥರ ಇಂಟರ್ನಲ್ ಇಂಡಿಪೆಂಡೆನ್ಸಿ ಅಂತ ಹೇಳ್ಬೋದು ನೀವು ಅಲ್ವಾ? ಎಕ್ಸ್ಟರ್ನಲ್ ಇಂಡಿಪೆಂಡೆನ್ಸಿಗೆ ಹೋರಾಟ ಮಾಡೋದು ಮಾತ್ರ ಸ್ವತಂತ್ರ ಹೋರಾಟ ಅಂತ ಕರೆದು, ನೀವು ಇಂಟರ್ನಲ್ ಆದಂಥ ಇಂಡಿಪೆಂಡೆನ್ಸಿ ಇದೆ ಅಂದ್ರೆ ನಮ್ಮ ಒಳಗಡೆ ನಾವು ಪಡಿಬೇಕಾದಂಥ ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಮಾಡಿದವ್ರನ್ನ ಈ ದೇಶದ್ರೋಹಿ ಅಂದ್ರೆ ಹೆಂಗಾಗುತ್ತೆ? ಸೊ ಅದಕ್ಕೇನೆ ಆ ವಾದಗಳು ಬಿದ್ದೋದ್ವು, ಅವೆಲ್ಲ ಸುಮ್ಮನೆ ತಾತ್ಕಾಲಿಕ ಅಷ್ಟೇ. ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಅಂತಕ್ಕಂಥದ್ದು ಒಂದು ರೀತಿ ಮಾಡರ್ನೈಸ್ ಆಗಲಿಕ್ಕೆ ಹೆಚ್ಚು ಅವರು ಕೆಲಸ ಮಾಡಿದ್ದಾರೆ. ಹಿಂಗೆ ನಾವು ಯಾವುದನ್ನ ಪೂರ್ವಾಗ್ರಹ ಇಲ್ಲದೇ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಕಾಂಟ್ರಿಬ್ಯೂಷನ್ಸ್ನ ನೀವು ಬೆಲೆ ಕಟ್ಟಬೇಕಾಗುತ್ತೆ. ನೀವು ಕಟ್ಟಲಿಲ್ಲ ಅಂದ್ರೆ ಬೇರೆಯವ್ರು ಕಟ್ತಾರೆ, ಯಾರಾದರೂ ಕಟ್ತಾರೆ, ವಿದ್ಯಾವಂತರಾಗಿರ್ತಕ್ಕಂಥ, ವಿದ್ವಾಂಸರಾಗಿರ್ತಕ್ಕಂಥ ಕಟ್ತಾರೆ. ಸೊ ಈ ರೀತಿಯಲ್ಲಿ ಈ ಬ್ಯಾಕ್ವರ್ಡ್ ಆಗಿದ್ದಂತಹ ಒಂದು ದೇಶ ಮಾಡರ್ನ್ ಆಗಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಎಜುಕೇಷನ್ ಎಲ್ಲರಿಗೂ ಇವತ್ತು ಸಿಕ್ಕಿದ್ದು, ಆಮೇಲೆ ವೋಟಿಂಗ್ ಪವರ್ ಸಿಕ್ಕಿದ್ದು, ಆಮೇಲೆ ವುಮನ್ಸ್ ಮಹಿಳೆಯರು ಎಂಪವರ್ ಆಗಿದ್ದು, ಮತ್ತು ಕಾರ್ಮಿಕರು ಎಂಪವರ್ ಆಗಿದ್ದು. ಆಮೇಲೆ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಸ್ಥಾಪನೆಯ ವಿಷಯ ನಿಮಗೆ ತುಂಬ ಜನರಿಗೆ ಗೊತ್ತಿರಲ್ಲ. ಅವ್ರದ್ದು ಪ್ರಾಬ್ಲಮ್ ಆಫ್ ರುಪಿ ಅಂತ ಒಂದು ಪುಸ್ತಕ ಇತ್ತು ಡಾಕ್ಟರ್ ಅಂಬೇಡ್ಕರ್ ಅವರು. ರೂಪಾಯಿ ಸಮಸ್ಯೆ ಅಂತ ಒಂದು ದೊಡ್ಡ ಥಿಯರಿ. ಅವರು ನಿಮಗೆ ಗೊತ್ತಲ್ಲ, ಎಕನಾಮಿಕ್ಸಲ್ಲಿ PhD ಮಾಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು. ಸುಮಾರು ಜನರಿಗೆ ಅದೆಲ್ಲ ಕನ್ಸಿಡರೇ ಮಾಡಿಲ್ಲ. ಅವರು ಬೇರೆ ಬೇರೆ ಕಾಂಟ್ರಿಬ್ಯೂಷನ್ಸ್ ಎಲ್ಲ ತುಂಬ ಜನರಿಗೆ ಕನ್ಸಿಡರ್ ಮಾಡಿಲ್ಲ. ಎಕನಾಮಿಕ್ಸಲ್ಲಿ ಪ್ರಾಬ್ಲಮ್ ಅದರಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಅವರು ಭಾರತಕ್ಕೆ ಒಂದು ಸೆಂಟ್ರಲೈಸ್ಡ್, ಕೇಂದ್ರೀಕೃತವಾದಂಥ ಒಂದು ಸುವ್ಯವಸ್ಥಿತವಾದ ಒಂದು ಬ್ಯಾಂಕ್ ಬೇಕು ಅಂತ. ನಿಮಗೆ ಹಿಲ್ಟನ್ ಹೆಂಗೆ ಎಂಥದ್ದು, ಹಿಲ್ಟನ್ ಕಮಿಷನ್ ಅಂತ ಅಲ್ವಾ?
ಕರೆಕ್ಟ್ ಹೇಳಿದ್ನ ನನ್ನ ಹೆಸರನ್ನ. ಆ ಕಮಿಷನ್ನು ನಿಮಗೆ RBI ಎಸ್ಟಾಬ್ಲಿಷ್ ಮಾಡೋದು ಮೊದಲೇ ಬಂದು ಭಾರತದಲ್ಲಿ ಸಮೀಕ್ಷೆ ಮಾಡಿದೆ, ಎಲ್ಲ ಲೆಕ್ಕಾಚಾರ ಮಾಡಿದ್ದಾರೆ. ಆಗ ಎಲ್ಲ ಸದಸ್ಯರ ಕೈನಲ್ಲಿ ಪ್ರಾಬ್ಲಮ್ ಆಫ್ ರೂಪಿ ಪುಸ್ತಕ ಇರೋದನ್ನ ಗುರುತಿಸಲಾಗಿದೆ, ದಾಖಲಿಸಲಾಗಿದೆ. ಎಲ್ಲರೂ ಆ ಎಲ್ಲ ಸದಸ್ಯರು ಪ್ರಾಬ್ಲಮ್ ಆಫ್ ರೂಪಿ ಪುಸ್ತಕ ಇಟ್ಕೊಂಡಿದ್ರು, ಎಲ್ಲರೂ ಕೂಡ ಅಧ್ಯಯನ ಮಾಡಿದ್ರು. ಸೊ ಹೀಗೆ ಆ ಥರದ ಒಂದು ಕಾಂಟ್ರಿಬ್ಯೂಷನ್ಸ್ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಅವ್ರು ನೀರಾವರಿ ಮಿನಿಸ್ಟರ್ ನೋಡ್ಕೊಂಡಿದ್ರು ಅಂತ ನಿಮ್ಗೆ ಹೇಳಿದ್ದೆ. ಆ ಸಂದರ್ಭದಲ್ಲಿ ಅವರು ನಿಮಗೆ ಹಿರಾಕುಡ್ ಡ್ಯಾಮ್ ಆಗ್ಬೋದು ಅಥವಾ ಬಾಕ್ರನ್ಯಾಂಗಲ್ ಡ್ಯಾಮ್ ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನಿಮಗೆ UGC ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ಸುಖದೇವ್ ತೋರಟ್ಟು ಬಹಳಷ್ಟು ರಿಸರ್ಚ್ ಮಾಡಿ ಬರೆದಿದ್ದಾರೆ ಇದ್ರ ಬಗ್ಗೆ. ಆ ಥರದ್ದು ಇದೆ. ಆಮೇಲೆ ಎಲೆಕ್ಟ್ರಿಸಿಟಿನಲ್ಲಿ ಗ್ರಿಡ್ ಸಿಸ್ಟಮ್ ಅಂತ ನಿಮಗೆ ಫಸ್ಟ್ ಬಂದು ಗ್ರಿಡ್ ಸಿಸ್ಟಮ್, ಅದ್ರ ಬಗ್ಗೆ ಬಾಬಾ ಸಾಹೇಬ್ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಅವರು ಈಗ ನಾಲೆಡ್ಜ್ ಇಸ್ ಪವರ್ ಅಂತ ನೀವು ಕೇಳಿದಿರಲ್ಲ, ನಾಲೆಡ್ಜ್ ಇದ್ರೆ ಎಲ್ಲವೂ ಸಾಧ್ಯ. ಹಾಗಾಗಿ ಅವರು ಭಯಾನಕವಾದಂಥ ನಾಲೆಡ್ಜನ್ನ ಅಕ್ವೈರ್ ಮಾಡಿದ್ರು. ಹಾಗಾಗಿ ಅವ್ರಿಗೆ ಈ ಥರದ್ದೆಲ್ಲ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ಒಂದು ರೀತಿ ಆಧುನೀಕರಣಗೊಳ್ಳಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಧನಂಜಯ ಅವರು ನೀವು ಮಾತಾಡ್ತಾ ಅವರು ಭಾಳ ಫೀಲ್ ಮಾಡಿ ಹೇಳ್ತಾ ಇದ್ರು, ಇದೊಂದು ರೀತಿ ಸಂತೋಷದ ದಿನವೂ ಹೌದು, ಒಂದು ರೀತಿ ಶೋಕದ ದಿನವೂ ಹೌದು. ಸೊ ನೋಡಿ, ಸರ್ಕಾರದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನನ ಸಬ್ಮಿಟ್ ಮಾಡಿ ಅದು ಅಂಗೀಕಾರ ಆದಾಗ 1949 ನವೆಂಬರ್ 26 ಅವರೊಂದು ಹಿಸ್ಟಾರಿಕಲ್ ಸ್ಪೀಚ್ ಮಾಡಿದ್ದಾರೆ. ನೀವು UPSC ವಿದ್ಯಾರ್ಥಿಗಳೆಲ್ಲ ನೀವು ಅದನ್ನು ಗಮನಿಸಿ, ಎಷ್ಟು ಸರಿ ಹೇಳಿದ್ರು ಕಡಿಮೆನೇ ಅದು, ಅಷ್ಟು ಚೆನ್ನಾಗಿ ಹಿಸ್ಟಾರಿಕಲ್ ಸ್ಪೀಚ್. ಏನದು, ನಾವು ಇನ್ಮೇಲೆ ವಿ ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಾಡಿಕ್ಟರಿ ಲೈಫ್ ಅಂತಾರೆ ಬಾಬಾ ಸಾಹೇಬ್ ಫಸ್ಟ್ ವರ್ಡೇನೆ. ನಾವೊಂದು ವೈರುಧ್ಯಮಯವಾದ ಜೀವನನ ಇನ್ನು ಮುಂದೆ ಪ್ರವೇಶಿಸ್ತೀವಿ ಇಂಡಿಯನ್ಸ್ ಅಂತ. ವಿ ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಾಡಿಕ್ಟರಿ ಲೈಫ್. ಏನದು, ಸೊ ನಾವು ಇನ್ಮೇಲೆ ಒಂದು ಪೊಲಿಟಿಕಲ್ ಈಕ್ವಾಲಿಟಿನ ನಾವು ಪಡಿತೀವಿ. ಸೊ ಪೊಲಿಟಿಕಲ್ ಈಕ್ವಾಲಿಟಿ ಅಂದ್ರೆ ಏನು, 1 man is equal to 1 vote, 1 vote is equal to 1 value. ಇದು ದಿಸ್ ಇಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ. ಇನ್ಮೇಲೆ ಸಿಗುತ್ತೆ ಇದು. ಎಂಥ ಶ್ರೀಮಂತರು ಒಂದೇ ಓಟ್ ಹಾಕ್ತಾನೆ, ಎಂಥ ಬಡವನು ಒಂದೇ ಓಟ್ ಹಾಕ್ತಾನೆ, ಎಷ್ಟು ಸಾವಿರಾರು ವರ್ಷಗಳಿಂದ ಓದಿರೋನು ಒಂದೇ ಓಟ್ ಹಾಕ್ತಾನೆ, ಎಪ್ಪೆಟ್ಟೋನು ಒಂದೇ ಓಟ್ ಹಾಕ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ. ಇನ್ಮೇಲೆ ನಾನು ಕೇಳೋದಕ್ಕೆ ಬರಲ್ಲ, ಒಬ್ಬರು ಒಂದೇ ಓಟ್ ಹಾಕ್ತಾರೆ, ಒಂದು ಓಟ್ ಒಂದೇ ಬೆಲೆ. ಸೊ ಆದರೆ ಇದೇ ಥರದ ಒಂದು ಈಕ್ವಾಲಿಟಿ ಸೋಷಿಯಲಿ ಇಲ್ಲ, ಎಕನಾಮಿಕಲಿ ಇಲ್ಲ. ಅದನ್ನು ನಾವು ಎಂಜಾಯ್ ಮಾಡ್ತಾ ಇಲ್ಲ ಇವಾಗ ಅಂತ. ಸೊ ಪೊಲಿಟಿಕಲ್ ಈಕ್ವಾಲಿಟಿನ ಎಂಜಾಯ್ ಮಾಡ್ತೀವಿ ಇನ್ಮೇಲೆ, ಆದರೆ ಸೋಷಿಯಲಿ ಈಕ್ವಾಲಿಟಿ ಬಂದಿಲ್ಲ. ಕೆಲವರು ಮೇಲೆ ಕೆಲವು ಕೆಳಗೆ, ಅದು ಹಂಗೆ ಉಳಿದಿದೆ. ಮತ್ತು ಎಕನಾಮಿಕಲಿ ಕೆಲವು ಮೇಲೆ ಕೆಲವು ಕೆಳಗೆ, ಅದು ಹಂಗೆ ಉಳಿದಿದೆ. ಅದಕ್ಕೆ ಅವರು ಕಾಂಟ್ರಾಡಿಕ್ಟರಿ ಲೈಫ್ ಅಂತ ಹೇಳಿದ್ದು. ಸೊ ಒಂದು ವಿಷಯದಲ್ಲಿ ನಾವು ಈಕ್ವಾಲಿಟಿನ ಪಡೆದು ಇನ್ನೆರಡು ವಿಷಯದಲ್ಲಿ ಈಕ್ವಾಲಿಟಿನ ಪಡೆದೇ ಇದ್ರೆ ಅದು ಹೆಂಗೆ ರಿಯಲ್ ಡೆಮೋಕ್ರಸಿ ಆಗುತ್ತೆ? ಅದು ಡೆಮೋಕ್ರಸಿ ಹೆಂಗಾಗುತ್ತೆ? ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಈ ಥರದ ಒಂದು ಕಾಂಟ್ರಾಡಿಕ್ಷನ್ ಅನ್ನ ಮುಂದಿನ ಸರ್ಕಾರಗಳು ಸರಿಪಡಿಸಬೇಕು, ಅದಕ್ಕೆ ಈ ಸಂವಿಧಾನವನ್ನು ಬಳಸ್ಕೋಬೇಕು ಅಂದ್ಬಿಟ್ಟು ಅಂಬೇಡ್ಕರ್ ಹೇಳ್ತಾರೆ. ನನ್ನ ಪ್ರಕಾರ 4 ಸರ್ಕಾರಗಳು ಸಾಕು ಇಷ್ಟಕ್ಕೆ ಅಂತ. 4 ಗೌರ್ಮೆಂಟ್ ಅಂದರೆ 20 ವರ್ಷದ ಅವಧಿ ಅಂದ್ಕೊಳ್ಳಿ. 4 ಗೌರ್ಮೆಂಟಲ್ಲಿ ಈ ಒಂದು ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೋಗ್ಲಾಡಿಸ್ಬೋದು ಅನ್ನೋದು ಅಂಬೇಡ್ಕರ್ ಅವರ ಸಜೆಷನ್. ಇದನ್ನು ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಆಗುತ್ತೆ ಅಂತ. ಆಕ್ಚುಲಿ ನಿಮಗೆ ನೆಹರು ಕ್ಯಾಬಿನೆಟಲ್ಲಿ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿದ್ರಲ್ವಾ, ಅವ್ರು ಆಕ್ಚುಲಿ ನಿಮಗೆ ನೆಹರುಗೆ ಅವರು ನನಗೆ ಫೈನಾನ್ಸ್ ಮಿನಿಸ್ಟರ್ ಮತ್ತು ಪ್ಲಾನಿಂಗ್ ಇನ್ಚಾರ್ಜ್ ಕೊಡಿ ಅಂತ ಕೇಳಿರ್ತಾರೆ ಅವರು. ನೆಹರುಗೆ ನೀವು ಫೈನಾನ್ಸ್ ಮಿನಿಸ್ಟರ್ ಕೊಡಿ ನನಗೆ ಮತ್ತು ಪ್ಲಾನಿಂಗ್ ಮಿನಿಸ್ಟರ್ ಕೊಡಿ, ನಾನು ಹೆಂಗೆ ಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ತೀನಿ ದೇಶವನ್ನು, ಭಾರತ ದೇಶವನ್ನು. ಬಟ್ ಅವ್ರು ಕೊಟ್ಟಿರಲ್ಲ, ಅದು ಕೊಟ್ಟಿರಲ್ಲ. ಹಾಗಾಗಿ ಲಾ ಮಿನಿಸ್ಟರ್ ಕೊಟ್ಟಿರ್ತಾರೆ. ಯಾಕಂದ್ರೆ ಇವರು ಕಾನೂನು ಪಂಡಿತರಾಗಿದ್ದಾರಲ್ಲ, ಆಫ್ಕೋರ್ಸ್ ಕಾನೂನು ಪಂಡಿತರಾಗೋಕೆ ಮೊದಲೇ ಇವರು ಅರ್ಥಶಾಸ್ತ್ರಜ್ಞ, ಗೊತ್ತಾಯ್ತಲ್ಲ. ಆದರೆ ಅವರು ಆಮೇಲೆ ಸಹಜವಾಗಿ ನೀವು ಗೊತ್ತಿರುತ್ತಲ್ಲ, ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ಮ್ಯಾಕ್ಸಿಮಮ್ ಫೈನಾನ್ಸ್ ಮಿನಿಸ್ಟರ್ನ ತುಂಬ ಹತ್ತಿರದಲ್ಲಿ ಇವರು ಕೊಡ್ತಾರೆ ಅಥವಾ ತಾವಿಟ್ಕೊಂಡಿರ್ತಾರೆ. ಆದರೆ ಅಂಬೇಡ್ಕರ್ ಅವರು ಆವತ್ತು ನೆಹರು ಮತ್ತು ಗಾಂಧಿ ಅವ್ರಿಗೆಲ್ಲ ಸ್ವಲ್ಪ ಘರ್ಷಣೆ ಇತ್ತು, ಒಬ್ರಿಗೊಬ್ರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಹೆಂಗೆ ಕೊಟ್ಬಿಟ್ಟಿದ್ದಾರೆ, ಅವ್ರು ಕೊಟ್ಬಿಟ್ಟು ಆಮೇಲೆ ಹೆಂಗೆ ಮಾಡೋಕ್ಕಾಗುತ್ತೆ, ಹಂಗೆ ಕೊಟ್ಟಿರಲ್ಲ. ಹಂಗೆ ಕೊಟ್ಟಿದ್ರೆ ಅದ್ರ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ, ಇನ್ನೂ ಎಷ್ಟು ಚೆನ್ನಾಗಿರ್ತಾ ಇತ್ತು.
ಸೊ ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತವನ್ನು ಆಧುನೀಕರಣಗೊಳಿಸಲಿಕ್ಕೆ ಕೆಲಸ ಮಾಡಿದ್ರು. 4 ಗೌರ್ಮೆಂಟ್ ಸಾಕು ಅಂತ ಹೇಳಿದ್ರು. ಈಗ ಎಷ್ಟು ಗೌರ್ಮೆಂಟ್ ನೋಡಿದೀವಿ ನಾವು ಅಲ್ವಾ? ಈಗ ನಡೀತಿರೋ ಲೋಕಸಭೆ ಚುನಾವಣೆ ಎಷ್ಟನೇದು? 18ನೇ ಲೋಕಸಭಾ ಚುನಾವಣೆ. ಸೊ 17 ಸರ್ಕಾರಗಳು ನೋಡಿದೀವಿ ಹಂಗಾದ್ರೆ. ಆದರೆ ಹೇಳಿ, ಸೋಷಿಯಲ್ ಇನ್ಇಕ್ವಾಲಿಟಿ ಏನಾದರೂ ಕಡಿಮೆ ಆಗಿದೆಯಾ? ಕಡಿಮೆ ಆಗೋ ಥರ ಏನಾದರೂ ಫೋಕಸ್ ಮಾಡಿದಾರಾ? ಸೊ ಧನಂಜಯ ಹೇಳ್ತಾ ಇದ್ರು ಅನಿಲೇಷನ್ ಆಫ್ ಕಾಸ್ಟ್ ಸಿಲೆಬಸ್ಗೆ ಹಾಕಬೇಕು ಅಂತ. ಖಂಡಿತವಾಗ್ಲೂ ನೀವು ಭಾರತ ದೇಶ ಬದಲಾಗಬೇಕು ಅಂತ ಬಯಸೋರು UPSCಗೂ ಸಿಲೆಬಸ್ ಮಾಡ್ತಾರೆ, KPSCಗೂ ಸಿಲೆಬಸ್ ಮಾಡ್ತಾರೆ ಅನಿಲೇಷನ್ ಆಫ್ ಕಾಸ್ಟ್ನ. ಎಲ್ಲರೂ ಓದಿ ಅಂತ ಬಿಟ್ಟು ನೀವು ಕಾಯಿಲೆನ ಮುಚ್ಚಿಟ್ರೆ ವಾಸಿ ಆಗುತ್ತಾ? ಕಾಯಿಲೆ ಮುಚ್ಚಿಟ್ರೆ ವಾಸಿ ಆಗಲ್ಲ. ಸೊ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಅದನ್ನು ತೆರೆದು ನೋಡಬೇಕು, ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಆವಾಗಲೇ ವಾಸಿ ಆಗೋದಲ್ವಾ ಅಂತ. ಹಂಗಾಗಿ ಆಗಿಲ್ಲ. ನಿಮಗೆ ಸುಮಾರು ಜನ ಕನ್ನಡ ಸಾಹಿತ್ಯದ ಪಾಠ ಕೇಳಿರ್ತೀರ. ದೇವನೂರು ಮಹಾದೇವ ಸರ್ದು ಒಡಲಾಳ ಪಾಠದಲ್ಲಿ ದುಡ್ಡಿ ಕಮಿಷನರ್ ಅಂತ ಒಂದು ಪಾತ್ರ ಬರ್ತದೆ. ನಿಮ್ಗೆ ಗೊತ್ತಿದೆ ಅಲ್ವಾ? ನೋಡಿದ ಕೆಲವರು ಕೇಳಿದಿರ. ದುಡ್ಡಿ ಕಮಿಷನರ್ ಅಂದ್ರೆ ಒಬ್ಬ ರೋಗಿಷ್ಠ ಹುಡುಗ ಸುಮ್ಮನೆ ಕೂತಿರ್ತಾನ. ಅವ್ನಿಗೇನು ಕಾಯಿಲೆ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಆ ಹುಡುಗ ಯಾವತ್ತೋ ಸತ್ತೋಗ್ತದೆ ಅಂತ ಎಲ್ಲರೂ ಮನೆಯವರೆಲ್ಲ ಅಂದ್ಕೊಂಡಿರ್ತಾರೆ. ಹಂಗಾಗಿ ಅದ್ರ ಪಾಠದ ಕೂತಿರುತ್ತೆ, ಇನ್ನು ಉಳಿದ ಕೆಲಸಗಳೆಲ್ಲ ನಡೀತಾ ಇರ್ತವೆ ಅಂತ ಬರೀತಾರೆ ಅವರು. ಸಿಂಬಾಲಿಕ್ ಬರೀತಾರೆ. ಇಲ್ಲಿ ಆ ದುಡ್ಡಿ ಕಮಿಷನರ್ ಪಾತ್ರ ಇದೆಯಲ್ಲ, ಅದು ಭಾರತದ ಈ ದಲಿತರು, ಹಿಂದುಳಿದ ಜಾತಿಗಳಿಗೆ ಬೆಳೆದಿರೋ ಬಡತನದ ರೋಗದ ಸಂಕೇತ. ಅದು ಆ ಕಾಯಿಲೆ ಮೇಲೆ ಉಳಿದವ್ರಿಗೆ ಯಾವ ಫೀಲಿಂಗ್ ಇದೆ ಅಂದ್ರೆ ಅದು ವಾಸಿ ಆಗಲ್ಲ ಅದು ಅಂತ. ಅದು ಯಾವತ್ತೂ ಸರಿಯಾಗಲ್ಲ. ಆ ಥರ ನಿಮಗೆ ಪಾಲಿಸಿ ಮೇಕರ್ಸ್ಗೆ, ರೂಲಿಂಗ್ ಕ್ಲಾಸ್ಗೆ ನಿಮ್ಮ ಫೀಲಿಂಗ್ ಇದ್ದರೆ ಕಾಯಿಲೆ ವಾಸಿ ಆಗುತ್ತೆ. ಹಂಗಾಗಿ ಅದು ಹಂಗೆ ಕೂತಿರ್ತದೆ. ಅದು ಮಂಗಳ ಗ್ರಹಕ್ಕೆ ಹೋಗೋರು ಮಂಗಳ ಗ್ರಹಕ್ಕೆ ಹೋಗ್ತಿರ್ತಾರೆ, ಚಂದ್ರಗ್ರಹಕ್ಕೆ ಹೋಗ್ತಿರ್ತಾರೆ, ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಇನ್ನು ಉಳಿದದ್ದೆಲ್ಲ ನಡೀತಾ ಇರ್ತದೆ. ಆದರೆ ಈ ಹುಡುಗನು ವಾಸಿ ಮಾಡಬೇಕು, ಇವನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳಿ, ಇಷ್ಟು ಬಡ್ಜೆಟ್ ಆಗಿದೆಯಲ್ಲ, ಇಷ್ಟು ಪಂಚವಾರ್ಷಿಕ ಯೋಜನೆ ಆಗಿದೆಯಲ್ಲ, ಒಂದು ಯೋಜನೆ ಆದರೂ ಸಹಿತ ಈ ಸಿಸ್ಟಮ್ನ ನಾಶ ಮಾಡಬೇಕು, ಎರಾಡಿಕೇಟ್ ಮಾಡಬೇಕು ಅಂತ ಯಾರಾದ್ರೂ ಪ್ರಯತ್ನ ಮಾಡಿದಾರಾ? ಫೋಕಸ್ಸೇ ಮಾಡಿಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡಿ, ಮರೆಮಾಚಿ, ಎಷ್ಟು ಸಾಧ್ಯನೋ ಅಷ್ಟು ಮುಚ್ಚಿ, ನಮ್ಮಲ್ಲಿ ಏನೂ ಇಲ್ಲ ಅಂತ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸ್ಕೊಂಡು ಎಷ್ಟು ದಿವಸ ಅಂತ ಮಾಡೋದು? ನಮ್ಮಲ್ಲಿ ಏನು ಕಾಯಿಲೆನೇ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ದಿವಸ ಅಂತ ಮುಚ್ಚಿಡ್ತೀರಾ ಅಲ್ವಾ? ಈ ರೀತಿ ಆಗಿದೆ. ಸೊ ಹಂಗಾಗಿ ನಾವು ಭಾರತೀಯರೆಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾದೇನೆಂದರೆ, ಭಾರತ ದೇಶವು ಒಂದು ಶರೀರವೇ. ನೀವು ಯಾವುದಾದ್ರೂ ಒಂದು ಆರ್ಗನ್ ಕೆಟ್ಟು ಇನ್ನು ಉಳಿದ ದೇಹದ ಆರ್ಗನ್ಸ್ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವಿಲ್ಲ. ಇದನ್ನ ಎಲ್ಲರೂ ಪಾಲಿಸಿ ಮೇಕರ್ಸ್ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಭಾರತ ದೇಶದಲ್ಲೂ ಅಷ್ಟೇ ಕೆಲವು ಸೆಕ್ಷನ್ಸ್ನ ನೀವು ಕಷ್ಟದಲ್ಲಿಟ್ಟು ಇನ್ನುಳಿದ ಸೆಕ್ಷನ್ಸ್ ಸಂತೋಷ ಪಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಅಸಾಧ್ಯದ ಮಾತು, ಬಹಳ ಕಷ್ಟ ಇದೆ ಅದಕ್ಕೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದು ಈಕ್ವಲ್ ಆದಂಥ ಒಂದು ಅವಕಾಶವನ್ನು, ಆಪರ್ಚುನಿಟಿಯನ್ನು ಎಲ್ಲರಿಗೂ ಕೂಡ ಕೊಟ್ಟಿದೆ. ಅದನ್ನು ನಾವು ಸರಿಪಡಿಸೋ ನಿಟ್ಟಿನಲ್ಲಿ ಎಲ್ಲ ವಿದ್ಯಾವಂತರು ಕೆಲಸ ಮಾಡಬೇಕು. ಎಲ್ಲರೂ ಕೂಡ ನಮ್ಮ ಫೀಲ್ಡಲ್ಲಿ, ನೀವು ಆಫೀಸರ್ಸ್ ಆಗ್ತಿರೋ, ನೀವು ಉದ್ಯಮಿಗಳಾಗ್ತಿರೋ, ನೀವು ಲೀಡರ್ಸ್ ಆಗ್ತಿರೋ, ನೀವೇ ನಾಳೆ ಲೀಡರ್ಸ್ ಆಗ್ತಿರೋ, ಅಥವಾ ನೀವು ಏನು ಕಲಾವಿದರಾಗ್ತಿರೋ, ನೀವು ಯಾವ ಫೀಲ್ಡಲ್ಲಿ ಇದ್ದು ಸಹಿತ ನಾವೆಲ್ಲರೂ ಸೇರಿ ಇದು ಭಾರತ ದೇಶ ಎಷ್ಟು ಭಾಳ ವೈವಿಧ್ಯತೆ ಇರುವಂಥ, ಎಷ್ಟು ರಿಚ್ ಆದಂಥ ದೇಶ ಎಲ್ಲ ರೀತಿಯಲ್ಲೂ ಕೂಡ. ಅದನ್ನು ನಾವು ಸುಭಿಕ್ಷವಾಗಿ ಒಂದು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಈ ಥರದ ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಒಂದು ಆಮೇಲೆ ಅದೊಂದು ಅಂಡರ್ಸ್ಟ್ಯಾಂಡಿಂಗು, ಎಲ್ಲರೂ ಇಲ್ಲಿ ಕೂಡಿ ಬಾಳಲೇಬೇಕಾಗಿದೆ, ಸಂತೋಷದಿಂದಲೇ ಬಾಳಬೇಕಾಗಿದೆ. ಅದರಿಂದ ಯಾವುದೇ ಒಂದು ಘರ್ಷಣೆಗೆ ಆಸ್ಪದವಿಲ್ಲದಂತೆ ನಾವು ಕೆಲಸ ಮಾಡಬೇಕಾಗಿದೆ. ಆಮೇಲೆ ಒಂದು ಲಾಸ್ಟ್ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡತನ ಏನಂತ ಅಂದರೆ, ಅವರು ಯಾವ ಸಂದರ್ಭದಲ್ಲಿ ಅವರು ಉದ್ರೇಕಕ್ಕೆ ಒಳಗಾಗ್ತಾ ಇರಲಿಲ್ಲ, ಕೋಪತಾಪಕ್ಕೆ ಒಳಗಾಗ್ತಾ ಇರಲಿಲ್ಲ. ಅದು ನನಗಂತೂ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ ಪಾಯಿಂಟ್. ಸಹಜವಾಗಿ ಈಗ ಒಬ್ಬ ವ್ಯಕ್ತಿ ಮೇಲೆ ನೀವು ತುಂಬ ಸಪ್ರೇಷನ್ ಮಾಡಿದಾಗ ಅವರು ಸಿಡಿದು ಬಿಡ್ತಾರೆ. ಅವರು ಸಹಜವಾಗಿ ಬಹಳ ಸಿಡಿದು ಬಿಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ಆದರೆ ಅಂಬೇಡ್ಕರ್ಗೆ ಹಂಗೆ ಹಾಗೇ ಇಲ್ಲ. ಅವರು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ನಿಮಗೆ ಕಾರ್ಲ್ ಮಾರ್ಕ್ಸ್ ಅಂಬೇಡ್ಕರ್ಗೆ ಏನು ವ್ಯತ್ಯಾಸ ಅಂತ ಗೊತ್ತಲ್ಲ. ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾರೆ, ಕಾರ್ಮಿಕರಿಗೆ ಏನು ಮೆಸೇಜ್ ಕೊಡ್ತಾರೆ? ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾರೆ ಹೇಳಿ? ಕಾರ್ಮಿಕರೆಲ್ಲ ಒಂದಾಗಬೇಕು, ಸೊ ನೀವು ರೂಲಿಂಗ್ ಕ್ಲಾಸ್ ಆಗಬೇಕು ಅಂತ ಕಾರ್ಲ್ ಮಾರ್ಕ್ಸ್ ಹೇಳಿ. ರೂಲಿಂಗ್ ಕ್ಲಾಸ್ ಆಗಬೇಕಾದ್ರೆ ಹೆಂಗಾಗಬೇಕು ಅಂತಾನೆ ಕಾರ್ಲ್ ಮಾರ್ಕ್ಸ್?
ಬಂಡವಾಳಶಾಹಿಗಳನ್ನ ನೀವು ಕೊಂದೇನೆ ಪವರ್ಗೆ ಬರಬೇಕು ಅಂತ ಹೇಳ್ತಾನೆ ಕಾರ್ಲ್ ಮಾರ್ಕ್ಸ್. ನೀವು ಬಂಡವಾಳಶಾಹಿಗಳಿಗೆ ಉಪದೇಶ ಮಾಡಿದ್ರೆ ಕೇಳಲ್ಲ, ಬಂಡವಾಳಶಾಹಿಗಳಿಗೆ ನೀವು ಭಾಷಣ ಮಾಡಿದ್ರೆ ಕೇಳಲ್ಲ, ಅವ್ರನ್ನ ನೀವು ನಾಶಪಡಿಸಿ ಅಥವಾ ಅವ್ರನ್ನ ಕೊಂದೇ ಪವರ್ಗೆ ಬರಬೇಕು ಅಂತ ಹೇಳ್ತಾನೆ ಕಾರ್ಲ್ ಮಾರ್ಕ್ಸ್. ಆದರೆ ಅಂಬೇಡ್ಕರ್ ದಲಿತರಿಗೆ ಹಿಂದುಳಿದವ್ರಿಗೆ ಹೇಳ್ಕೊಟ್ಟಿದ್ದಾರ? ಹೇಳಿದ್ದಾರ? ನೋ, ನೆವರ್ ಅದನ್ನು ಒಪ್ಪಿಲ್ಲ ಅವರು. ಯಾವ ಕಾರಣಕ್ಕೂ ಅವರು ಆ ಥರದ್ದು ಆಸ್ಪದನೆ ಕೊಟ್ಟಿಲ್ಲ. ನೀವು ಮಹತ್ ಸತ್ಯಾಗ್ರಹ ನಡೀತಲ್ಲ 27ನೇ ಇಸ್ವಿಲಿ, ಅಲ್ಲಿಂದ ಹಿಡಿದು ಕಾಲರಾಮ್ ದೇವಸ್ಥಾನದ ಚಳವಳಿದವ್ರದ್ದು ಯಾವುದೇ ಮೂಮೆಂಟಲ್ಲಿ ಘರ್ಷಣೆಗೆ ಅವರು ಅವಕಾಶನೇ ಕೊಟ್ಟಿಲ್ಲ. ಸೊ ನೀವು ಡೆಮೋಕ್ರೆಟಿಕ್ ವೇನಲ್ಲೇ ನೀವು ವಿಮೋಚನೆ ಪಡ್ಕೋಬೇಕು ಅಂತ ಹೇಳಿದ್ದಾರೆ ಅವರು. ಡೆಮೋಕ್ರೆಟಿಕ್ ವೇನಲ್ಲೇನೆ. ಡೆಮೋಕ್ರೆಟಿಕ್ ವೇನಲ್ಲಿ ಅಂದ್ರೆ ಏನು? ಕಾನೂನು ಪ್ರಕಾರನೇ ನೀವು ನಿಮ್ಮ ಹಕ್ಕುಗಳನ್ನ ಪಡ್ಕೋಬೇಕು, ವಿಮೋಚನೆ ಆಗಬೇಕು. ಸೊ ವೋಟ್ ಇದೆ ನಿಮ್ಮ ಮುಂದೆ, ನಿಮ್ಮ ಸಂಖ್ಯೆ ದೊಡ್ಡದಿದೆ, ಶೋಷಿತ ಸಮಾಜ ಸಂಖ್ಯೆ, ನೀವು ಅದನ್ನು ಸರಿಯಾಗಿ ಬಳಸಿ, ನೀವೇ ರೂಲಿಂಗ್ ಕ್ಲಾಸ್ ಆಗಿ, ಯಾರು ಬೇಡ ಅಂತಾರೆ? ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅವರು. ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಥ್ರೂ ವಿಚ್ ಯು ಕ್ಯಾನ್ ಅನ್ಲಾಕ್ ಆಲ್ ದಿ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತಾರೆ ಅವರು. ಎಂಥ ಅದ್ಭುತವಾದ ಮಾತಲ್ಲ. ಆಮೇಲೆ ಎಜುಕೇಷನ್ ಬಗ್ಗೆ ಹೇಳ್ತಾರೆ. ಯು ಮಸ್ಟ್ ಸ್ಟ್ರೈವ್ ಫಾರ್ ಎಜುಕೇಷನ್ ಅಂತಾರೆ. ನೀವು ಶಿಕ್ಷಣಕ್ಕಾಗಿ ನೀವು ಹೋರಾಡಬೇಕು, ನಾಲೆಡ್ಜನ್ನ ಪಡಿಬೇಕು ಅಂತ ಹೇಳ್ತಾರೆ. ನೀವು ನಾಲೆಡ್ಜ್ ಇದ್ದರೆ ನೀವು ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ತೀರಾ ಅಂತ ಹೇಳ್ತಾರೆ ಅವರು. ಈ ರೀತಿ ಶೋಷಿತ ಸಮಾಜಕ್ಕೆ ಅವರು ತಪ್ಪು ದಾರಿನ ತೋರಿಸಿಲ್ಲ, ಸರಿಯಾದ ದಾರಿಯನ್ನೇ ತೋರಿಸಿದ್ದಾರೆ ಅವರು. ಡೆಮೋಕ್ರೆಟಿಕ್ ವೇನಲ್ಲೇ ದಾರಿ ತೋರಿಸಿದ್ದಾರೆ. ಯಾರ ಜೊತೆ ಸಂಘರ್ಷಕ್ಕಿಳಿಯದೆ, ಯಾರ ಬಗ್ಗೆ. ಆಮೇಲೆ ಅವರ ನಡವಳಿಕೆ ಕೂಡ ಎಷ್ಟು ಶುದ್ಧವಾಗಿತ್ತಲ್ವಾ, ಒಳ್ಳೆ ಲ್ಯಾಂಗ್ವೇಜ್, ಆಮೇಲೆ ಯಾವುದೇ ದುಶ್ಚಟ ಇಲ್ಲ, ಒಂಥರ ಸೊಫಿಸ್ಟಿಕೇಟೆಡ್, ಬಹಳ ಪ್ಯೂರ್. ಬಸವಣ್ಣ ಹೇಳ್ದಂಗೆ ಅಂತರಂಗವೂ ಶುದ್ಧ, ಬಹಿರಂಗವೂ ಶುದ್ಧ ಅಲ್ವಾ. ಈ ರೀತಿ ಅವರು ಒಂದು ರೀತಿ ಅವರ ನೋಡಿದ್ರೂ ಪಾಠ, ಅವ್ರ ಮಾತು ಕೇಳಿದ್ರು ಪಾಠ. ಆ ರೀತಿಯಲ್ಲಿ ಅವರು ಮೆಸೇಜನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಅದು ಇವತ್ತಿನ ಒಂದು ಎಲ್ಲ ಹೋರಾಟಗಾರರಿಗೆ ಅದೊಂದು ಸ್ಫೂರ್ತಿ. ಆ ನಿಟ್ಟಿನಲ್ಲಿ ಈ ಒಂದು ಅಂಬೇಡ್ಕರ್ ಅವರ ಜಯಂತಿ ಅರ್ಥಪೂರ್ಣವಾಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ನಮಗೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನಗೆ ಇವತ್ತು ಜಾಸ್ತಿ ಕಾರ್ಯಕ್ರಮಗಳಿಗೆ ನಾನು ಅಟೆಂಡ್ ಮಾಡಬೇಕಾಗಿತ್ತು. ಆದರೆ ನಮ್ಮ ಧನಂಜಯ ಅವರು ಮನಸ್ಸು ಮಾಡಿದ್ರು, ಇದನ್ನು ಮಾಡೋಣ. ಅವ್ರು ಚಾರ್ಜ್ ಆಗಿಬಿಟ್ಟಿದ್ರಲ್ಲ, ರಿಲೇಷನ್ ಅಷ್ಟು ಓದಿ ಚಾರ್ಜ್ ಆಗಿದ್ರಲ್ಲ, ಹಾಗಾಗಿ ಮಾಡಬೇಕು ಅಂತ ತೀರ್ಮಾನ ಆಗಿ ಇಷ್ಟು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ. ಇದನ್ನು ನೀವು ಮುಂದುವರಿಸಿ. ಕೆಲವು ವಿದ್ಯಾರ್ಥಿಗಳು ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಅವ್ರು ಮಾತಾಡಿ. ನನಗೆ ನಿನ್ನ ವಿನಯನ ಭಾಷಣ ಕೇಳಿಸ್ಕೊಳ್ಳೋಕ್ಕೆ ಬಾಕಿ ಇಲ್ಲ, ಬಟ್ ರೆಕಾರ್ಡ್ ಆಗಿರ್ತದೆ, ನಾನು ಆಮೇಲೆ ಕೇಳಿಸ್ಕೋತೀನಿ ಖಂಡಿತ. ಅದನ್ನು ನಮ್ಮ ಅಕ್ಕ ಯೂಟ್ಯೂಬ್ನಲ್ಲಿ ಹಾಕ್ತಾರೆ, ನಾನು ಅದನ್ನು ಕೇಳಿಸ್ಕೋತೀನಿ. ನೀವು ಮುಂದುವರಿಸಿ ಧನಂಜಯ ಅವರೇ. ನನಗೆ 10 ಗಂಟೆ ಆಗಿದೆ, ನಾನು ಹೊರಡ್ತೀನಿ. ಇವತ್ತು ಸುಮಾರು ಕಾರ್ಯಕ್ರಮಗಳು ಅಟೆಂಡ್ ಮಾಡೋದಿದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.